ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತ ಲೋಕಸಮರದ ಸಮೀಕ್ಷೆಯನ್ನ ಮಾಧ್ಯಮ ಇತಿಹಾಸದಲ್ಲೇ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಸೊ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದೊಂದು ಲೋಕಸಭಾ ಕ್ಷೇತ್ರಗಳಿಗೆ ಇಂತಿಷ್ಟು ಸಮಯವನ್ನ ನಿಗದಿಪಡಿಸಿ ಮೆಗಾ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ವಿಜಯಪುರ ಲೋಕಸಭಾ ಕ್ಷೇತ್ರ. ಸೊ ಹಾಗಾದ್ರೆ ಇಲ್ಲಿ 20-25 ವರ್ಷದ ರಾಜಕಾರಣವನ್ನು ನಾವು ನೋಡ್ತಾ ಬಂದ್ರೆ ಇಲ್ಲಿ ಬಿಜೆಪಿ ಸತತವಾಗಿ ಗೆದ್ಕೊಂಡು ಬಂದಿದೆ. ಹಾಗಾದ್ರೆ ಈ ಬಾರಿ 2024ರಲ್ಲಿ ಯಥಾ ಪ್ರಕಾರವಾಗಿ ಬಿಜೆಪಿಯನ್ನೇ ಮುಂದುವರಿಯುತ್ತಾ ಅಥವಾ ಇಲ್ಲೇನಾದ್ರೂ ಪಿಕ್ಚರ್ ಚೇಂಜ್ ಆಗುತ್ತಾ? ಸೊ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಯಾವ ರೀತಿಯಾಗಿದೆ, ಯಾವ ಪಕ್ಷ ಈ ಬಾರಿ ಇಲ್ಲಿ ಗೆಲುವನ್ನ ಸಾಧಿಸಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪವರ್ ಟಿವಿ ಸರ್ವೆಯನ್ನ ನಡೆಸಿತ್ತು. ಜೊತೆಗೆ ಅದರ ರಿಸಲ್ಟ್ ಅನ್ನ ನೋಡೋದಕ್ಕಿಂತ ಮುಂಚೆ ಇವತ್ತಿನ ಸರ್ವೆಯನ್ನ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಬಂದಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ಗಳನ್ನ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದ ಮತದಾನ ನಡೆದಿದೆ. ಸೊ ಸಹಜವಾಗಿ ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೆ ವಿಜಯಪುರ ಕ್ಷೇತ್ರದ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿದೆ. ಬೆಳಗ್ಗೆ 9:30ರಿಂದ ಸಂಜೆ 5:30ರವರೆಗೆ ಅಂದ್ರೆ ಒಂದೊಂದು ಅಸೆಂಬ್ಲಿ ಕ್ಷೇತ್ರಗಳಿಗೆ ಇಂತಿಷ್ಟು ಸಮಯ 1 ಅವರ್ ಅಂತ ಹೇಳಿ ಆ ಒಂದು ಟೈಮ್ನಲ್ಲಿ ಬಂದಂತ ಕಾಲ್ಗಳು, ಜೊತೆಗೆ ಕಾಲ್ ಮಾಡಿದಂಥವ್ರು ಯಾವ ಪಕ್ಷದ ಅಭ್ಯರ್ಥಿ ಇರಬೇಕು, ಯಾರು ಅಭ್ಯರ್ಥಿ ಆದ್ರೆ ನಾವು ಅವರಿಗೆ ಓಟನ್ನ ಹಾಕ್ತೀವಿ. ಸೊ ಈ ರೀತಿಯಾದಂಥ ಕರೆಗಳನ್ನ ಇವತ್ತು ನಾವು ರಿಸೀವ್ ಮಾಡಿದ್ದೀವಿ. ಸರ್ವೆಯಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಆ ಭಾಗದ ಕ್ಷೇತ್ರದ ಜನರು. ವಿಜಯಪುರ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಭರಪೂರ ಕರೆಗಳು ಇವತ್ತು ಬಂದಿದೆ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರರು. ಸೊ ಇವತ್ತಾದಂಥ ಸಮೀಕ್ಷೆಗೆ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಹಜವಾಗಿ ಯಾಕಂತಂದ್ರೆ ಬಹಳ ಉತ್ಸಾಹಕರಿಂದ ಕಾಲ್ ಮಾಡಿ ಯಾವ ಪಕ್ಷದಿಂದ ಅಭ್ಯರ್ಥಿ ಆಗಬೇಕು, ನಮ್ಗೆ ಇಂಥವರೇ ಸಂಸದರಾಗಿ ಆಯ್ಕೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ. ಜೊತೆಗೆ ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಮತ ಬಂದಿದೆ ಹಾಗಾದ್ರೆ ಇವತ್ತು. ಇನ್ನು ವಿಜಯಪುರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಕೊಟ್ರೆ ಗೆಲುವು ಸುಲಭ ಆಗುತ್ತೆ. ವಿಜಯಪುರ ಕಾಂಗ್ರೆಸ್ ಟಿಕೆಟ್ಗಾಗಿ ಹಲವರಿಂದ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ ಹಾಗಾದ್ರೆ? ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ, ಯಾರಿಗೆ ಹಿನ್ನಡೆ? ಈ ಕ್ಷಣವೇ ಚುನಾವಣೆ ನಡೆದ್ರೆ ಯಾವ ಪಕ್ಷದ ಅಭ್ಯರ್ಥಿಗಳು ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸಹಜವಾಗಿ ನಾನು ಹೇಳ್ತಾ ಇದ್ದೆ ಅಂದ್ರೆ ಈ 1999ರಿಂದ 2019ರವರೆಗೆ ಇಲ್ಲಿ ಸತತವಾಗಿ ಬಿಜೆಪಿ ಕಳೆದ 5 ಬಾರಿಯೂ ಗೆದ್ಕೊಂಡು ಬಂದಿದೆ. ಸೊ ಇಲ್ಲಿ ವಿಧಾನಸಭಾ ಚುನಾವಣೆ ಅಂದ್ರೆ ಒಂದು ಲೆಕ್ಕಾಚಾರ, ಲೋಕಸಭಾ ಚುನಾವಣೆ ಆದಂತ ಸಂದರ್ಭದಲ್ಲೇ ಒಂದು ಲೆಕ್ಕಾಚಾರ. ಸೊ ಹಾಗಾದ್ರೆ ಇಲ್ಲಿ ಈಗ ಹಾಲಿ ಸಂಸದರು ಯಾರಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಅನ್ನು ನೋಡೋಣ. ನಾ ಹೇಳ್ತಾ ಇದ್ದೆ ಕಳೆದ 5 ಬಾರಿ ನಡೆದಂಥ ಚುನಾವಣೆಯಲ್ಲೂ ಕೂಡ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಯ ಗೆಲುವನ್ನ ಸಾಧಿಸಿದ್ದಾರೆ. ಅದರಲ್ಲಿ 2 ಬಾರಿ 1999 ಆನಂತರ 2004ರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೆದ್ರೆ, ಅದಾದ ನಂತರದಲ್ಲಾದಂಥ ಲೋಕಸಭಾ ಚುನಾವಣೆಯಲ್ಲಿ 2004, 2009, 2019ರಲ್ಲಾದಂಥ ಚುನಾವಣೆಯಲ್ಲಿ ರಮೇಶ್ ಜಿಗಜಿಣಗಿ ಅವರು ಈಗ ಹಾಲಿ ಸಂಸದರಿದ್ದಾರೆ ಬಿಜೆಪಿಯಿಂದ. ಸೊ ಹಾಲಿ ಸಂಸದರು ಈಗ ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ ಅವರಿದ್ದಾರೆ. ಬಹುಶಃ ಈ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬೇರೆ ಅಭ್ಯರ್ಥಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುತ್ತಾ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಬಟ್ ಈಗ ಹಾಲಿ ಸಂಸದರು ಇಲ್ಲಿ ರಮೇಶ್ ಜಿಗಜಿಣಗಿ ಅವರು ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 2019ರಲ್ಲಿ ಏನು ಲೋಕಸಭಾ ಚುನಾವಣೆ ಆಗಿತ್ತು ಆ ಸಂದರ್ಭದಲ್ಲಿ ಇವರು ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆ ಆಗಿದ್ರು. ಸೊ ಹಾಗಾದ್ರೆ ಸಹಜವಾಗಿ ಈಗ ಯಾವ ಅಭ್ಯರ್ಥಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುತ್ತೆ, ಜೊತೆಗೆ ಇವರಿಗೆ ಪ್ರಬಲ ಪೈಪೋಟಿಯನ್ನ ಕೊಡೋದಕ್ಕೆ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇನ್ನು 2019ರ ಬಲಾಬಲ ಯಾವ ರೀತಿಯಾಗಿತ್ತು, ಅಭ್ಯರ್ಥಿಗಳ ಬಲಾಬಲ ಇತ್ತು ಅನ್ನುವಂಥದ್ದನ್ನು ನೋಡೋಣ. ಅದಕ್ಕಿಂತ ಮುಂಚೆ 2024ರಲ್ಲಿ ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗತ್ತೆ ಅನ್ನುವಂಥ ಡೀಟೇಲ್ಸ್ ಅನ್ನು ನೋಡೋಣ. ಸೊ ಬಿಜೆಪಿಯಿಂದ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗೇನೆ ಉಮೇಶ್ ಕಾರಜೋಳ ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸೊ ಸಹಜವಾಗಿ 2024ರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ? ಮಂಜುನಾಥ್ ಮೇಸಿ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರಿಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುತ್ತಾ? ಜೊತೆಗೆ ಈಗ ಆಲ್ರೆಡಿ ರಮೇಶ್ ಜಿಗಜಿಣಗಿ ಅವರಿದ್ದಾರೆ. ಸೊ ಅವರನ್ನು ಹೊರತುಪಡಿಸಿ ಹೊಸ ಮುಖಕ್ಕೆ ಏನಾದರೂ ಮಣೆ ಹಾಕುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ಆಯಾಮಗಳಲ್ಲೂ ಕೂಡ ನೋಡಬೇಕಾಗುತ್ತೆ. ಸಹಜವಾಗಿ ಇದು ಬಿಜೆಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಆಕಾಂಕ್ಷಿಗಳಿದ್ದಾರೆ, ಇವರ ಹೆಸರುಗಳು ಕೇಳಿ ಬರ್ತದೆ. ಇನ್ನು ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೋದು? ರಾಜು ಅಲಗೂರ್ ಅವರ ಹೆಸರಿದೆ, ಪ್ರಕಾಶ್ ರಾಥೋಡ್ ಅವರ ಹೆಸರು ಇದೆ. ಸೊ ಕಾಂಗ್ರೆಸ್ನಲ್ಲಿ ಈ ಯಾರನ್ನ ನಿಲ್ಲಿಸಿದ್ರೆ
ಸೂಕ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಲೆಕ್ಕಾಚಾರಗಳು ಸಹಜವಾಗಿ ನಡೀತಾ ಇದೆ. ಸೊ ಯಾರನ್ನ ನಿಲ್ಲಿಸಿದ್ರೆ ಇಲ್ಲಿ ನಾವು ಈ ಬಾರಿ 2024ರಲ್ಲಿ ಗೆಲುವು ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಸಹಜವಾಗಿ ಎರಡೂ ಪಕ್ಷಗಳು ಮಾಡ್ತಾ ಇದೆ. ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥದ್ದು ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು. ಸೊ ಆ 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಒಂದರಲ್ಲಿ JDS ಇದೆ, ಒಂದರಲ್ಲಿ BJP ಇದೆ. ಉಳಿದಂತೆ 6 ಕ್ಷೇತ್ರಗಳಲ್ಲಿ 6 ಕಾಂಗ್ರೆಸ್ ಶಾಸಕರಿದ್ದಾರೆ. ಸೊ ಆ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮುದ್ದೇಬಿಹಾಳ CS ನಾಡಗೌಡ ಕಾಂಗ್ರೆಸ್ ಪಕ್ಷ, ದೇವರ ಹಿಪ್ಪರಗಿಯಿಂದ ರಾಜುಗೌಡ ಪಾಟೀಲ್ ಇವರು JDS, ಹಾಗೆಯೇ ಬಸವನ ಬಾಗೇವಾಡಿ ಇಲ್ಲಿ ಕಾಂಗ್ರೆಸ್ನ ಶಿವಾನಂದ ಪಾಟೀಲ್ ಅವರಿದ್ದಾರೆ. ಹಾಗೆ ಬಬಲೇಶ್ವರದಲ್ಲಿ MB ಪಾಟೀಲ್ ಇದ್ದಾರೆ, ಇವರು ಕೂಡ ಕಾಂಗ್ರೆಸ್ ಪಕ್ಷ. ಹಾಗೆಯೇ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ವಿಜಯಪುರ ನಗರಕ್ಕೆ ಇವರು BJP ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ನಾಗಠಾಣಲ್ಲಿ ವಿಠಲ ಕಟಕದೊಂಡ ಅವರಿದ್ದಾರೆ, ಇವರು ಕೂಡ ಕಾಂಗ್ರೆಸ್. ಅಂದರೆ 6ರಲ್ಲಿ ಕಾಂಗ್ರೆಸ್, 1ರಲ್ಲಿ BJP, 1ರಲ್ಲಿ JDSನ ಶಾಸಕರು ಇರುವಂಥದ್ದು. ಹಾಗೆಯೇ ಇಂಡಿಯಲ್ಲಿ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ, ಇವರು ಕೂಡ ಕಾಂಗ್ರೆಸ್ ಪಕ್ಷ. ಸಿಂದಗಿಯಿಂದ ಅಶೋಕ್ M ಮನಗುಳಿ ಅವರಿದ್ದಾರೆ, ಇವರು ಕೂಡ ಕಾಂಗ್ರೆಸ್. ಸೊ ಸಹಜವಾಗಿ ಒಟ್ಟು ಏನು 8 ಅಸೆಂಬ್ಲಿ ಕ್ಷೇತ್ರ ಬರುತ್ತೆ, ಇದರಲ್ಲಿ BJP 1, ಕಾಂಗ್ರೆಸ್ 6, JDS 1 ಶಾಸಕರು ಇರುವಂಥದ್ದು. ಸಹಜವಾಗಿ ಇಲ್ಲೂ ಕೂಡ ಹಿಂದುತ್ವ ಇದೆ, ಜೊತೆಗೆ ಮೋದಿ ಫ್ಯಾಕ್ಟರ್ ಅನ್ನುವಂಥದ್ದು ಇಲ್ಲಿ ಕೆಲಸ ಮಾಡುತ್ತೆ. ಯಾಕಂದರೆ ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ 2019ರಲ್ಲಿ ಮೋದಿ ಅಲೆ ಏನಿತ್ತು ಅದು ಈಗಲೂ ಕೂಡ ಮುಂದುವರಿಯುತ್ತೆ. ಹಾಗೆಯೇ ಇಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಅಂದರೆ ಯಾಕಂತಂದರೆ ಈ ಒಂದು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇಲ್ಲಿ BJP ಮತ್ತು JDS ಮೈತ್ರಿ ಆಗಿದೆ. ಬಟ್ ಈ ಒಂದು ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಕರ್ತರಲ್ಲಿರುವಂಥ ಅಸಮಾಧಾನ ಇದೆಯಲ್ಲ, ಅದು ಇಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಇನ್ನು 2019ರಲ್ಲಾದಂಥ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿತ್ತು ಅನ್ನುವಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಅಭ್ಯರ್ಥಿಗಳ ಬಲಾಬಲ ನೋಡ್ತಾ ಇದ್ದೀವಿ. ರಮೇಶ್ ಜಿಗಜಿಣಗಿ BJPಯಿಂದ ಸ್ಪರ್ಧೆ ಮಾಡಿದ್ರು, 6,35,867 ಮತಗಳನ್ನು ಪಡೆದಿದ್ರು. ಅಂದರೆ ಶೇಕಡ 58.22% ವೋಟ್ ಬಿದ್ದಿತ್ತು. ಇನ್ನು ಸುನೀತಾ ಚೌಹಾಣ್ JDSನಿಂದ ಸ್ಪರ್ಧೆ ಮಾಡಿದ್ರು, 3,77,829 ಮತ, ಅಂದರೆ ಶೇಕಡವಾರು 34%. ಇನ್ನು ಪಕ್ಷೇತರರಾಗಿ ಧರೆಪ್ಪ ಅರ್ಧಾವಾರ ಅವರು ಸ್ಪರ್ಧೆಯನ್ನು ಮಾಡಿದ್ರು, ಅವರಿಗೆ 23,706 ಮತಗಳು ಬಿದ್ದಿತ್ತು, ಅಂದರೆ ಶೇಕಡ 2.13%. ಸೊ ಇದು 2019ರ ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಬಲಾಬಲ ಈ ರೀತಿಯಾಗಿತ್ತು. ಇನ್ನು ಈ ಗೆಲುವಿನ ಅಂತರ ಎಷ್ಟಿತ್ತು ಅನ್ನುವಂಥದ್ದನ್ನು ನೋಡೋಣ. ಅಭ್ಯರ್ಥಿ ಪಡೆದಂಥ ಇಲ್ಲಿ ಮತವನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಚಲಾವಣೆಯಾದಂಥ ಒಟ್ಟು ಮತಗಳು 11,12,493 ಒಟ್ಟು ಇಲ್ಲಿ ಮತ ಚಲಾವಣೆ ಆಗಿತ್ತು, ಅಂದರೆ ಶೇಕಡವಾರು 61.89%. ಸೊ ರಮೇಶ್ ಜಿಗಜಿಣಗಿ ಅವರ ಗೆಲುವಿನ ಅಂತರ 2,58,038 ವೋಟ್ಗಳ ಅಂತರದಿಂದ ಅವರು ಕಳೆದ ಬಾರಿ ಆದಂಥ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ರು. ಸೊ ಸಹಜವಾಗಿ ಈಗ 2024ರಲ್ಲಿ ಇದೇ ರೀತಿಯಾದಂಥ ಒಂದು ಪಾರುಪತ್ಯ BJPಯಲ್ಲಿ ಮೆರೆಯುತ್ತಾ, ಅಥವಾ BJPಯ ಓಟಕ್ಕೆ ಇಲ್ಲಿ ಕಾಂಗ್ರೆಸ್ ಬ್ರೇಕ್ ಹಾಕುವಂಥ ಕೆಲಸ ಮಾಡುತ್ತಾ, ಅಥವಾ ಇಲ್ಲಿ ಏನು ಬೇಕಾದರೂ ಚೇಂಜಸ್ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮತದಾರ ಪ್ರಭುಗಳು ತಮ್ಮ ತಮ್ಮ ಅನಿಸಿಕೆಯನ್ನು ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ. ಜೊತೆಗೆ ಇನ್ನು ನಾವು ಇಲ್ಲಿರುವಂಥ ಮತದಾರರ ಡೀಟೇಲ್ಸನ್ನು ನೋಡೋದಾದರೆ ಒಟ್ಟು ಎಷ್ಟು ಮತದಾರರಿದ್ದಾರೆ ಅನ್ನುವಂಥದ್ದು 19,19,048 ಒಟ್ಟು ವೋಟರ್ಸ್ ಇದ್ದಾರೆ ಇಲ್ಲಿ. ಆ ಪೈಕಿ ಪುರುಷರು 9,76,073 ಪುರುಷ ಮತದಾರರಿದ್ದರೆ, ಮಹಿಳೆಯರು 9,42,757 ಮಹಿಳಾ ವೋಟರ್ಸ್ ಇದ್ದಾರೆ. ಅಂದರೆ ಆಲ್ಮೋಸ್ಟ್ 50-50, ಒಂದು 20,000 ಹೆಚ್ಚು ಕಡಿಮೆ. ಸೊ ಸಹಜವಾಗಿ ಇಲ್ಲೂ ಕೂಡ ಯಾರ ಒಲವು, ಅಂದರೆ ವೋಟ್ ಮಾಡುವಂಥವ್ರು ಯಾವ ವಿಚಾರವನ್ನು ಇಟ್ಕೊಂಡು ವೋಟ್ ಮಾಡ್ತಾರೆ, ಇಲ್ಲಿ ಪಕ್ಷವನ್ನು ನೋಡಿ ಅಭ್ಯರ್ಥಿಗೆ ಜೈಕಾರ ಹಾಕ್ತಾರಾ, ಅಥವಾ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಅವರಿಗೆ ವೋಟನ್ನು ಹಾಕ್ತಾರಾ, ಜೊತೆಗೆ ಯಾರು ನಮಗೆ ಸಂಸದರಾಗಿ ಆಯ್ಕೆ ಆಗಬೇಕು, ಜೊತೆಗೆ ಇಂಥವರೇ ಅಭ್ಯರ್ಥಿ ಆದರೆ ನಾವು ಇಂಥ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಸೊ ನಮ್ಗೆ ಇವರೇ ಅಭ್ಯರ್ಥಿ ಆಗಬೇಕು, ಈ ರೀತಿಯಾದಂಥ ಕರೆಗಳೆಲ್ಲ ಇವತ್ತು ನಾವು ಸ್ವೀಕರಿಸಿದ್ದೀವಿ. ಇನ್ನು ಜಾತಿವಾರು ಲೆಕ್ಕಾಚಾರದಲ್ಲಿ ವೋಟರ್ಸ್ ಡೀಟೇಲ್ಸನ್ನು ನಾವು ನೋಡೋದಾದರೆ ಇಲ್ಲಿ ಲಿಂಗಾಯತರು 6,06,500 ಜನ ಇದ್ದಾರೆ, ದಲಿತರು 5,75,800 ಜನ ವೋಟರ್ಸ್ ಇದ್ದಾರೆ. ಇನ್ನು ಮುಸ್ಲಿಂ 2,68,000, ಅಂದರೆ ಒಟ್ಟು 19,19,048 ವೋಟರ್ಸಲ್ಲಿ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ಸಹಜವಾಗಿ ಹೇಳ್ತಾ ಇದ್ದೆ, ಇಲ್ಲಿ
ಒಂದು ರೀತಿಯಾದಂತಹ ಹಿಂದೂ ಮುಸಲ್ಮಾನ್ ಫೈಟ್ ಅನ್ನುವಂಥ ರೀತಿಯಲ್ಲಿ. ಯಾಕಂತಂದ್ರೆ ಸಹಜವಾಗಿ ವಿಧಾನಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಬದಲಾವಣೆಗಳೇ ಬೇರೆ, ಬಟ್ ಲೋಕಸಭಾ ಚುನಾವಣೆ ಅಂತ ಬಂದಾಗ್ಲೇ ಇಲ್ಲಿ ಒಂದು ರೀತಿಯಾದಂಥ ಚಿತ್ರಣ ನಮಗೆ ಕಂಡು ಬರುತ್ತೆ. ಇನ್ನು ಅದರಲ್ಲಿ ಕುರುಬರು 2,36,864 ಮತದಾರರಿದ್ರೆ, ಇತರೆ 1,51,274 ವೋಟರ್ಸ್ ಇದ್ದಾರೆ. ಒಟ್ಟು ಮತದಾರರು, ಅದರ ಜೊತೆಗೆ ಜಾತಿವಾರು ಲೆಕ್ಕಾಚಾರದಲ್ಲಿ ಇರುವಂತ ಮತದಾರರ ಸಂಖ್ಯೆ ಈ ರೀತಿಯಾಗಿದೆ. ಸೊ ಹಾಗೇನೆ ಇಲ್ಲಿ ಜಿಗಜಿಣಗಿ ಅವರು ಹಿರಿಯ ರಾಜಕಾರಣಿ ಬೇರೆ, ಜೊತೆಗೆ ಚಿಕ್ಕೋಡಿ ಮೀಸಲು ಕ್ಷೇತ್ರ ಬೇರೆ ಇತ್ತು ಆ ಸಂದರ್ಭದಲ್ಲಿ. ಅಲ್ಲಿ ಇವರು ಏನು JDU ಮತ್ತು BJPಯಿಂದ MP ಆಗಿ ಆಯ್ಕೆ ಆಗಿದ್ರು, ಅಲ್ಲಿಂದ ಅವರು ಈ ಕಡೆಗೆ ಜಿಗಜಿಣಗಿ ಅವರು ಬಂದಿದ್ರು. ಜೊತೆಗೆ ನಾವಿಲ್ಲಿ ಎರಡೂ ಪಕ್ಷಗಳಿಗೆ ಪ್ಲಸ್ ಮತ್ತು ಮೈನಸ್ಗಳು ಏನು ಅನ್ನುವಂಥ ಡೀಟೇಲ್ಸನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕಂತಂದ್ರೆ ಇದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. 3ನೇ ಬಾರಿ ಮೋದಿ ಅಲೆ ಇದೆ, ಅಭ್ಯರ್ಥಿ ಯಾರೇ ಆದರೂ ಕೂಡ BJPಗೆ ಅಲ್ಲಿ ಜನ ಜೈಕಾರ ಹಾಕ್ತಾರೆ. ಇದು BJP JDSನ ಪ್ಲಸ್ ನೋಡ್ತಾ ಇದ್ದೀವಿ 3ನೇ ಬಾರಿ. ಇನ್ನು ಕ್ಷೇತ್ರದಲ್ಲಿ BJP ಪ್ರಬಲ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಮೋದಿ ಬೆಂಬಲಿಗರ ಪಡೆ ಇದೆ ಇಲ್ಲಿ. ಇದೆಲ್ಲವೂ ಕೂಡ ದೋಸ್ತಿಗಳಿಗೆ ಪ್ಲಸ್. ಕ್ಷೇತ್ರದಲ್ಲಿ ಜಿಗಜಿಣಗಿ ಎಲ್ಲಾ ಸಮುದಾಯಗಳ ಜೊತೆ ಉತ್ತಮವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. BJP ಜೊತೆಗೆ ಈ ಬಾರಿ JDS ಮೈತ್ರಿ ಮಾಡ್ಕೊಂಡಿರೋದು ಕೂಡ ಇಲ್ಲಿ BJPಗೆ ಒಂದು ರೀತಿಯಾಗಿ ಇದು ಪ್ಲಸ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾದ್ರೆ ದೋಸ್ತಿಗಳಿಗೆ ಮೈನಸ್ ಯಾವ್ಯಾವ ವಿಚಾರ ಇದೆ? ಸಹಜವಾಗಿ ಪ್ಲಸ್ ಇದ್ಮೇಲೆ ಮೈನಸ್ ಇರಲೇಬೇಕಲ್ವಾ? ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹಿನ್ನಡೆ ಆಗಿರುವಂಥದ್ದು, ಯತ್ನಾಳ್ ಸೇರಿ 2 ಕ್ಷೇತ್ರದಲ್ಲಿ ಮೈತ್ರಿ ಶಾಸಕರಿರುವಂಥದ್ದು, ಕ್ಷೇತ್ರದಲ್ಲಿ ಯತ್ನಾಳ್ ಪ್ರಭಾವ, ಅದರ ಜೊತೆಗೆ ಬೇರೆ ಮುಖಂಡರ ನಿರ್ಲಕ್ಷ್ಯದ ಆರೋಪ ಕೂಡ ಇಲ್ಲಿ ಮೈನಸ್ ಆಗುವಂತ ಸಾಧ್ಯತೆ ಇದೆ. BJP ನಾಯಕರಲ್ಲಿ ಹೊಂದಾಣಿಕೆ ಕೊರತೆ ಪರಿಣಾಮ ಬೀರುವಂತ ಸಾಧ್ಯತೆ ಕೂಡ ಇದೆ. ಸಂಸದರು ಯಾವುದೇ ಹೇಳ್ಕೊಳ್ಳುವಂತ ಕೆಲಸ ಮಾಡಿಲ್ಲ ಅನ್ನುವಂತ ಬೇಸರ ಸಹಜವಾಗಿ ಈ ಭಾಗದ ಜನರಲ್ಲಿ ಇದೆ. ಇದೆಲ್ಲವೂ ಕೂಡ ದೋಸ್ತಿಗಳಿಗೆ ಮೈನಸ್ ಆಗುತ್ತೆ. ಇನ್ನು ಹಾಗಾದ್ರೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ನಲ್ಲಿ ಯಾವೆಲ್ಲ ವಿಚಾರಗಳು ಪ್ಲಸ್ ಇದೆ? ಪ್ಲಸ್ ಪಾಯಿಂಟ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ವಿಧಾನಸಭೆಯಲ್ಲಿ ಪ್ರಾಬಲ್ಯ ಮೆರೆದಿರುವಂತಹ ವಿಚಾರ. ಅದರ ಜೊತೆಗೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ 6 ಶಾಸಕರಿದ್ದಾರೆ, 2 ಸಚಿವರು ಬೇರೆ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಜಾರಿ ಮಾಡಿರೋದು ಕಾಂಗ್ರೆಸ್ಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. BJP ಸಂಸದರ ಬಗ್ಗೆ ಸ್ಥಳೀಯವಾಗಿ ಇರುವಂತಹ ಅಸಮಾಧಾನವನ್ನ ಇಲ್ಲಿ ಕಾಂಗ್ರೆಸ್ ಲಾಭವಾಗಿ ಅದನ್ನ ಒಂದು ರೀತಿಯಾಗಿ ಅದನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಇರುವಂತ ಪ್ಲಸ್ ಪಾಯಿಂಟ್ಗಳು. ಹಾಗಾದ್ರೆ ಕಾಂಗ್ರೆಸ್ಗೆ ಇರುವಂತ ಮೈನಸ್ ಪಾಯಿಂಟ್ಗಳೇನು ಅನ್ನುವಂಥ ಡೀಟೇಲ್ಸ್ನ ನಾವು ನೋಡೋಣ. ಇದು ಕಾಂಗ್ರೆಸ್ಗೆ ಇರುವಂತ ಮೈನಸ್ ಪಾಯಿಂಟ್. ನಾಯಕರಲ್ಲಿನ ಗುಂಪುಗಾರಿಕೆ, ಪಕ್ಷದ ಸಂಘಟನೆಯ ಕೊರತೆ ಇದೆ ಕಾಂಗ್ರೆಸ್ನಲ್ಲಿ. ಹೊಂದಾಣಿಕೆ ರಾಜಕಾರಣದಿಂದ ಕಾಂಗ್ರೆಸ್ಗೆ ಇಲ್ಲಿ ಹಿನ್ನಡೆಯ ಭೀತಿ ಆಲ್ರೆಡಿ ಶುರುವಾಗಿದೆ. ಅದರ ಜೊತೆಗೆ ಗ್ಯಾರಂಟಿಗಳ ಜಾರಿ ನೆಪದಲ್ಲಿ ಅಭಿವೃದ್ಧಿಯ ಕಾರ್ಯಗಳತ್ತ ಕಾಂಗ್ರೆಸ್ ಸರ್ಕಾರ ಗಮನ ಕೊಟ್ಟಿಲ್ಲ, ಅದರಲ್ಲಿ ಹಿನ್ನಡೆಯಾಗಿದೆ. ಸಚಿವ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ನೀಡಿದಂಥ ಹೇಳಿಕೆಗಳಿದೆಯಲ್ಲ, ಇದು ಕೂಡ ಕಾಂಗ್ರೆಸ್ಗೆ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಸಹಜವಾಗಿ ರೈತರ ಮೇಲಿನ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಶಿವಾನಂದ ಪಾಟೀಲ್ ಅವರು. ವೇದಿಕೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ರೈತರು ಬರಗಾಲವನ್ನು ಬಯಸ್ತಾರೆ, ಆತ್ಮಹತ್ಯೆ, ಸಾಲ ಮನ್ನಾ, ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ನಂತರದಲ್ಲಿ ಆ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ರು. ಸೊ ಸಹಜವಾಗಿ ಇದೆಲ್ಲ ವಿಚಾರ ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಮೈನಸ್ ಪಾಯಿಂಟ್ಗಳಂತ ನಾವು ಅಂದ್ಕೊಳ್ಬಹುದು. ಜೊತೆಗೆ ಹಾಗಾದ್ರೆ ಇವತ್ತು ನಡೆದಂಥ ಸರ್ವೆಯಲ್ಲಿ ಯಾವ ಪಕ್ಷಕ್ಕೆ ಮತದಾರರು ಹೆಚ್ಚಿನ ವೋಟನ್ನು ಹಾಕಿದ್ದಾರೆ, ಆ ಚುನಾವಣಾ ಫಲಿತಾಂಶ ಸರ್ವೆಯ ರಿಸಲ್ಟ್ ಏನಿದೆ ಅದನ್ನು ನೋಡೋಣ.